स्वागत है आपका बी न्यूज़ नेशन में। मैं हूं आबिद हुसैन शेख। कुदरत के आगे सरकार भी कुछ नहीं कर सकती। एमएलसी अरुण शाहपुर। कर्नाटक राज्य का आधा हिस्सा सैलाब से मुतासिर हुआ है। थोड़े दिन पहले यहां पानी के लिए हाहाकार करती जनता अब बारिश के अधिक होने से समुद्र, नदी, नालों से उभर कर पानी शहरों शहरों, गली गली, घर तक आ पहुंचा है। ऐसे नाजुक हालात में कुदरत के आगे सरकार और हम खुद लाचार हो जाते हैं। ऐसे आपात परिस्थिति में दानियों को आगे आने, खुद के 1 महीने की तनख्वाह देने की बात करते हुए बीजेपी के एमएलसी अरुण शाहपुर ने मानवता का संदेश दिया। ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ। ನಾನು ಅರೆ ಮನಸ್ಸಿನಿಂದ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು, ಇಡೀ ಉತ್ತರ ಕರ್ನಾಟಕ ಇವತ್ತು ಸಂಕಷ್ಟದಲ್ಲಿದೆ। ಇಲ್ಲಿವರೆಗೂ ನಮಗೆ ನೀರಿಗಾಗಿ ಹಾಹಾಕಾರ ಇತ್ತು, ಮಳೆ ಬೇಕು ಅಂತ ನಾವು ಪರಿತಪಿಸುವಂಥ ಸ್ಥಿತಿ ಇತ್ತು। ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾಗಿರೋ ಕಾರಣಕ್ಕಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರದ ಸ್ವಲ್ಪ ಭಾಗ, ಕಲಬುರಗಿ, ಯಾದಗಿರಿ, ಹುಬ್ಬಳ್ಳಿ, ಧಾರವಾಡ, ಬಹುತೇಕ ಈ ಜಿಲ್ಲೆಗಳು ಸಂಕಷ್ಟದಲ್ಲಿದೆ। ಸೋಷಿಯಲ್ ಮೀಡಿಯಾದಲ್ಲಂತೂ ಅರ್ಥಗರ್ಭಿತವಾಗಿರುವಂಥ ಬೆಳಗಾವಿ ಮುಳುಗಿದೆ, ಕೆಲವೊಂದು ಕಡೆ 15-20 ಫೂಟ್ ನೀರು ಬಂದು ನಿಂತಿದೆ। ನಾನು ಬೆಳಗಾವಿ ಜಿಲ್ಲೆಯ ಮೂಡಲಗಿ ಜನ ಶಿಕ್ಷಕರಿಗೆ ಮನೆ ನೀರಲ್ಲಿ ನಿಂತು ರಾತ್ರೋರಾತ್ರಿ ನಾವು ನಮ್ಮ ಸಂಬಂಧಿಕರ ಮನೆಗೆ ಬಂದ್ಬಿಟ್ಟಿದ್ದೀವಿ, ನಮ್ದಿರೋದೆಲ್ಲ ನೀರಲ್ಲೇ ಇದೆ, ಎಲ್ಲ ಹಾಳಾಗಿದೆ ಅನ್ನುವಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಮಾಡ್ತಿದ್ದೀನಿ। ಆ ಕಾರಣಕ್ಕಾಗಿ ತಮ್ಮ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಾನು ಈ ಸಂಕಷ್ಟದಿಂದ ಉತ್ತರ ಕರ್ನಾಟಕದ ಜನರನ್ನು ಪಾರು ಮಾಡಬೇಕು, ಭಗವಂತ ಕರುಣೆ ತೋರಬೇಕು ಅನ್ನುವಂಥ ಪ್ರಾರ್ಥನೆ ಮಾಡ್ತೇನೆ। ಈಗಾಗಲೇ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸಂಕಷ್ಟ ತೆರೆದೇ ಇರ್ತದೆ ಅನ್ನುವಂಥ ಸೂಚನೆ ಸಿಕ್ಕ ತಕ್ಷಣವೇ ಬಂದು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಪ್ರಪ್ರಥಮ ಬಾರಿಗೆ ಬಿಜಾಪುರಕ್ಕೆ ಆಗಮಿಸಿ ಅಧಿಕಾರಿಗಳ ಸಭೆ ನಡೆಸಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳುವ ಮತ್ತು ಇದಕ್ಕೆ ಸನ್ನದ್ಧರನ್ನಾಗಿ ಇಡೀ ಆಡಳಿತ ಯಂತ್ರವನ್ನು ಸನ್ನದ್ಧರನ್ನಾಗಿ ಮಾಡುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ। 2 ದಿನಗಳ ಕಾಲ ಕೇಂದ್ರದ ಸರ್ಕಾರದ ಬಳಿ ಹೋಗಿ ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಏನಾಗಬೇಕಾಗಿತ್ತು, ಪ್ರಧಾನಮಂತ್ರಿಗಳು, ಹಣಕಾಸು ಸಚಿವರು, ವಿಶೇಷವಾಗಿ ನಿಮ್ಗೆ ಗೊತ್ತಿದೆ NH4 ಪರಿಸ್ಥಿತಿ ಏನಿದೆ ಅಂತ ಇವತ್ತು, ಸೊ ನಮ್ಮ ರಸ್ತೆ ಸಾರಿಗೆ ಸಚಿವರು ಎಲ್ಲ ಮಂತ್ರಿಗಳನ್ನು ಭೇಟಿಯಾಗಿ ಕರ್ನಾಟಕದ ಈ ಸಂಕಷ್ಟ ಸ್ಥಿತಿಯ ಮನ್ನದಟ್ಟು ಮಾಡಿಕೊಡುವಂಥ ಮತ್ತೆ ಬೇಕಾಗಿರುವ ಸಹಾಯದ ಮೊರೆಯನ್ನು ಕೂಡ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ। ಅದೇ ವೇಗದಲ್ಲಿ ವಾಪಸ್ ಬಂದು ಇವತ್ತು ಬೆಳಗಾವಿಯಲ್ಲೇ ಠಿಕಾಣಿ ಹೂಡುವ ಮೂಲಕ ಜನರಲ್ಲಿ ಒಂದು ನೈತಿಕ ಶಕ್ತಿಯನ್ನು ತುಂಬುವಂಥ ಒಂದು ಅವರಿಗೆ ಮನೋಬಲವನ್ನು ತಂದುಕೊಡುವಂತಹ ನಿಟ್ಟಿನೊಳಗೆ ಇಡೀ ಆಡಳಿತ ಯಂತ್ರವನ್ನು ಕಟ್ಕೊಂಡು ಕೆಲಸ ಮಾಡ್ತಿದ್ದಾರೆ। ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಸುಯೋಗ ಅಂತ ಭಾವಿಸ್ತೇನೆ, ಕಸ್ತೂರಿ ರಂಗನ್ರಂಥ ಒಬ್ಬರು ವಿಜ್ಞಾನಿ ಸಿಂದಗಿ ಅಂತ ಒಂದು ಗ್ರಾಮೀಣ ಪ್ರದೇಶಕ್ಕೆ ಬರುವ ಮೂಲಕ ಇಡೀ ಜಿಲ್ಲೆಯ ವಿಜ್ಞಾನ ಕ್ಷೇತ್ರಕ್ಕೆ ಅವರೊಂದು ಪ್ರೇರಣೆಯನ್ನು ಕೊಡ್ತಾರೆ। ವಿಜ್ಞಾನಾಸಕ್ತ ವಿದ್ಯಾರ್ಥಿಗಳಿಗೆ ಒಂದು ಕನಸನ್ನು ಮೂಡಿಸುವಲ್ಲಿ ಯಶಸ್ವಿ ಆಗ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ। ಭಾರಿ ಸಂತೋಷ ಆಗಿರೋದೇನು ಅಂದರೆ, ಇವತ್ತು ಈ ಪ್ರೆಸ್ ಮೀಟ್ ಮಾಡೋಣ ಅಂದ ತಕ್ಷಣ ಈ ಸಿಂದಗಿಯ ಸಾರಂಗ ಮಠ, ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನ, ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಎಲ್ಲ ಹಿರಿಯರು ನನ್ನ ಜೊತೆಗೆ ಬಂದು ನಿಮ್ಮೆಲ್ಲರನ್ನ ಭೇಟಿಯಾಗಿ ಈ ವಿಷಯನ ಹೇಳಬೇಕು ಅಂಥೇಳಿ ಎಲ್ಲರೂ ಕೂಡ ಸಿಂದಗಿಯಿಂದ ಬಂದಿದ್ದಾರೆ। ಇದೊಂದು ಒಳ್ಳೆಯ ಕಾರ್ಯಕ್ರಮ, ವಿಶೇಷವಾಗಿ ನಿಮ್ಮೆಲ್ಲರ ಮುಖಾಂತರ ವಿಶೇಷವಾಗಿರುವಂಥ ಒಂದು ಅಪೇಕ್ಷೆ ನಮಗೆ ಏನಂದ್ರೆ, ಇದೊಂದು ರಾಜ್ಯ ಮಟ್ಟದ ಪ್ರಶಸ್ತಿ, ಒಂದು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ, ಇಡೀ ಜಗತ್ತೇ ಮಾಡಿರುವಂತಹ ಒಬ್ಬ ವಿಜ್ಞಾನಿ ಕೊಡ್ತಿದೆ, ನಿಮ್ಮೆಲ್ಲರ ಸಹಕಾರ ಬೇಕು। ನೀವು ಒಂದು ಪ್ರಚಾರ ದೃಷ್ಟಿಯಿಂದ, ಇದೊಂದು ಯಶಸ್ವಿ ಆಗೋ ದೃಷ್ಟಿಯಿಂದ ನಿಮ್ಮೆಲ್ಲರದ್ದು ಸಹಾಯ ಬೇಕು ಅನ್ನುವಂಥ ದೃಷ್ಟಿಯಿಂದ ಬಂದಿದ್ದಾರೆ। ನನ್ನ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಭಾಳ ಒಳ್ಳೆ ವ್ಯಾಪಾರಸ್ಥರು, ಆ ಸಂಸ್ಥೆಯ ಮುಖ್ಯಸ್ಥರು ಮಾನ್ಯ ಶ್ರೀ ನೆಹರು ಪೂರ್ವಾಲರು, ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳು, ಮಾನ್ಯ ಗಂಗಾಧರ ಜೋಗೂರು ಅವರು, ಮುತ್ತು ಜೋಗೂರು ಅವರು ಅಂಥೇಳಿ ವ್ಯಾಪಾರಿ ವಲಯದಲ್ಲಿ ಭಾಳ ಪ್ರಸಿದ್ಧರು, ಗಂಗಾಧರ ಜೋಗೂರು ಅವರು ಖಜಾಂಚಿ ಆಗಿದ್ದಾರೆ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆದು। ಈ ಸಂಸ್ಥೆಯ ಆಡಳಿತಾಧಿಕಾರಿಗಳು ಈ ಜಿಲ್ಲೆಯ ಭಾಳ ನೆಚ್ಚಿನ ಶಿಕ್ಷಕರು ಮಾನ್ಯ BG ಮಠ್ ಸರ್,
ಆ ಸಂಸ್ಥೆ ಆಡಳಿತಾಧಿಕಾರಿಗಳಿದ್ದಾರೆ. ಬಿಜಿ ಮಠ್, ಸನ್ಮಾನ್ಯ ವಿ ಡಿ ವಸ್ತ್ರದವರು, ಈ ಸದ್ವಿಚಾರ ಗೋಷ್ಠಿ ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನದೊಳಗೆ ಒಂದು ರೀತಿ ಪೂರ್ತಿ ಮುಳುಗಿ ಅವರನ್ನು ಅವರು ತೊಡಗಿಸಿಕೊಂಡಿರೋರು. ನಮ್ಮೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಎಂ ಎಸ್ ಚಾನ್ಕೋಟೆ ಅವರು ಅರ್ಥಶಾಸ್ತ್ರಜ್ಞರಾಗಿ ಒಂದು ಒಳ್ಳೆ ಹೆಸರು ಮಾಡಿರೋರು ಇದರಲ್ಲಿ. ಅವರು ಈ ಸಂಸ್ಥೆಯ ಈ ಒಂದು ಪ್ರತಿಷ್ಠಾನದೊಳಗೆ ಭಾಳಷ್ಟು. ಈಗ ಜಿ ಪಿ ಪವರ್ವಾಲ್ ಕಾಲೇಜ್, ನಾ ಕಲ್ತಿರೋ ಶಾಲೆ ಸರ್, ಅಲುಮ್ನಿ ನಾ ಜಿ ಪಿ ಪವರ್ವಾಲ್ ಕಾಲೇಜ್ದು ಈಗಿನ ಪ್ರಾಚಾರ್ಯ ಆಗಿರುವಂಥ ಸನ್ಮಾನ್ಯ ಶ್ರೀ ಆರ್ ಎಸ್ ಭುಷಟ್ಟಿ ಸರ್. ಮೊನ್ನೆ CM ಪೂಜಾರಿ ಅವರು ಇಡೀ ಆ ಸಂಸ್ಥೆಯ ಎಲ್ಲ ವ್ಯವಸ್ಥೆಗಳನ್ನು ಗಮನಿಸುವವರು. ಮೊನ್ನೆ NN ಕುಂದಗೋಳ ಸರ್, ಈ ಒಂದು ಪ್ರತಿಷ್ಠಾನದ ಬಹಳ ಮುಖ್ಯ ರೂವಾರಿಗಳು. ಜಂಗಿನ್ ಮಠ್ ಸರ್, ನಮ್ಮ ಸ್ವಾಮೀಜಿಯವರ ಜೊತೆಗೆ ಯಾವಾಗಿದ್ದರೂ ಈ ಸಂಗತಿಗಳಿಗೆ ಓಡಾಡಿ. ಮೊನ್ನೆ RS ಸರ್ಶೆಟ್ಟಿ ಸರ್ ಅವರು ಪ್ರಾಧ್ಯಾಪಕರು. ಸೊ ಇವರೆಲ್ಲರೂ ಕೂಡ ತಮ್ಮನ್ನು ಭೇಟಿಯಾಗಿ ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದಾರೆ ಸರ್. ನನಗೂ ಕೂಡ ತಮ್ಮೆಲ್ಲರಿಗೂ ವಿನಂತಿ ಇದೆ, ಸೆಪ್ಟೆಂಬರ್ 25ರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋ ದೃಷ್ಟಿಯಿಂದ ಎಲ್ಲ ರೀತಿಯ ಸಹಾಯ ಸಹಕಾರಗಳು ತಮ್ಮಿಂದ ಬೇಕು. ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಾನು ಇನ್ನೊಂದು ಯೋಚನೆ ಮಾಡ್ತಿದ್ದೇನೆ, ಇಲಾಖೆ ಮೂಲಕ ಈ ಜಿಲ್ಲೆಯ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಅಕ್ಕಪಕ್ಕದ ಜಿಲ್ಲೆಗೆ ಕಸ್ತೂರಿ ರಂಗನ್ರು ಉತ್ತರ ಕರ್ನಾಟಕಕ್ಕೆ ಬರ್ತಾರೆ. ನನಗೆ ಆಶ್ಚರ್ಯಪಟ್ಟರು. ಹಲವಾರು ಜನ ಬೆಂಗಳೂರಿನಲ್ಲಿ ದಿಗ್ಗಜರನ್ನು ಭೇಟಿಯಾದಾಗ ಒಪ್ಕೊಂಡ್ರ ಅವರು ಈ ವಯಸ್ಸಲ್ಲಿ ಪ್ರಯಾಣ ಮಾಡ್ತಾರ. ಬೆಳಗಾವಿ ಹುಬ್ಳಿಯಿಂದ ಎಷ್ಟೋ ಅವರ್ ಜರ್ನಿ. ಇದು ಉತ್ತರ ಕರ್ನಾಟಕ ಯಾರು ಬರಬೇಕಾದ್ರೂ ನಮ್ಮಲ್ಲಿ ಸಂಪರ್ಕದ ಕೊರತೆ ಇರೋದ್ರ ಬರೋದೆ. ಆದರೆ ಕಸ್ತೂರಿ ರಂಗನ್ ಅಂತ ವ್ಯಕ್ತಿಗೆ ಅದು ಅನ್ನಿಸ್ಲಿಲ್ಲ. ಅವ್ರು ಬರಬೇಕು, ಬರ್ತೀನಿ, ಎಷ್ಟು ಅವರ್ ಜರ್ನಿ, ಹುಬ್ಳಿ ಬಂದ್ರೆ ಒಳ್ಳೇದೋ ಬೆಳಗಾವಿ ಬಂದ್ರೆ ಒಳ್ಳೇದೋ, ಒಂದು TP ಮಾಡಿ ನೀವು ಅಂಥೇಳಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅವರು ಈ ಒಂದು ಇದರಲ್ಲಿ ತೋರಿಸಿರೋ ಉತ್ಸಾಹ, ಆಸಕ್ತಿ, ಉತ್ತರ ಕರ್ನಾಟಕದ ಹಳ್ಳಿಗೆ ಬರಬೇಕು ಅನ್ನುವಂಥ ಒಂದು ಭಾವನೆ, ಇದು ಅವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗಿದೆ. ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಮತ್ತು ಸಾರಂಗ ಮಠದ ಪರಮಪೂಜ್ಯ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯರ ಕಾರಣಕ್ಕಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅವ್ರನ್ನೆಲ್ಲ ನೋಡುವಂಥದ್ದಾಗಿದೆ. ನನಗೂ ಒಂದು ಭಾಗ್ಯ. ಈ ವಿಷಯದೊಳಗೆ ನಾನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2019 ಈ ಒಂದು ಶಿಕ್ಷಣ ನೀತಿಯ ನಿರೂಪಕರು, ಇವರೇ ಅಧ್ಯಕ್ಷರಾಗಿದ್ದರು ಕಸ್ತೂರಿ ರಂಗನ್ರು. ಆ ನಿಟ್ಟಿನೊಳಗೆ 1ನೇ ಸಲ ಹೋದೆ, 2ನೇ ಸಲ ಹೋದೆ. ಸೊ ಒಂದು ಭಾಗ್ಯ ಏನಂದ್ರೆ ಅವರನ್ನು ಒಡನಾಡುವಂಥ ಅವಕಾಶ ಸಿಕ್ತು. ನನಗೆ ಭಾಳ ಜನ ಯಾರು ಅವರನ್ನು ಸಂಪರ್ಕ ಮಾಡಲಿಕ್ಕೆ ಶಿಕ್ಷಣ ಕ್ಷೇತ್ರದವ್ರು ಕಾರಣ ಆಗಿದ್ರು. ನೀವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಕಸ್ತೂರಿ ರಂಗನ್ರು ಮಾಡ್ತಿದ್ದಾರೆ, ಅರುಣ್ ಒಂದ್ಸಲ ಮಾತಾಡು ಅಂತ ಹೇಳಿದ್ರು. ಅವರೆಲ್ಲ ಇವತ್ತು ಭಾರಿ ಆಶ್ಚರ್ಯಪಟ್ಟರು. ನಾವು ನೀನು ಕಸ್ತೂರಿ ರಂಗನ್ ಪರಿಚಯ ಮಾಡಿಸೋದು ಊರಿಗೆ ಕರ್ಕೊಂಡು ಹೊಂಟಿಲ್ಲ ಅಂತೇಳಿ. ಅಂದ್ರೆ ಅಷ್ಟು ಖುಷಿಯಾಗಿರೋ ಸಂಗತಿ ಇದು ಒಂದು. ಎರಡನೇದು ಇನ್ನೊಂದು ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿದೆ, ಪರಮಪೂಜ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರು ಸಾರಂಗ ಮಠದ ಶ್ರೀಗಳು ಅವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದೆ. ನಾನು ತಮ್ಮ ಮೂಲಕ ಅಭಿನಂದಿಸ್ತೇನೆ. ನಾನು ಇಲ್ಲಿವರೆಗೂ ಅಭಿನಂದಿಸಿರಲಿಲ್ಲ, ಇದು ಔಪಚಾರಿಕವಾಗಿ ಒಂದ್ಸಲ ಆಗಬೇಕು ಅಂತೇಳಿ ಅಭಿನಂದಿಸ್ತೇನೆ. ಸಿಂದಗಿಯ ಪುರಸಭೆಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟಿರುವಂಥ ಸಂದರ್ಭದಲ್ಲಿ ಮತ್ತು ಸ್ವಾಮೀಜಿಯವ್ರಿಗೆ 60 ವರ್ಷ ಆಗುತ್ತೆ, ಷಷ್ಠಿ ಪೂರ್ತಿ. ಆ ನಿಟ್ಟಿನೊಳಗೆ ಒಂದು ಪೌರ ಸನ್ಮಾನ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಸಿಂದಗಿಯ ಪುರಸಭೆ ಕೈಗೊಂಡಿದೆ. ಸನ್ಮಾನ್ಯ ಅಶೋಕ್ ಮನ್ಗೂಳಿಯವರು ವಿನಂತಿ ಮಾಡ್ಕೊಂಡಿದ್ರಂತೆ ಸಿಂದಗಿ ಪುರಸಭೆಗೆ. ಆ ಮೂಲಕ ಸಿಂದಗಿ ಪುರಸಭೆ ಪರಮಪೂಜ್ಯ ಪ್ರಭು ಸಾರಂಗದೇವ ಶಿವಾಚಾರ್ಯರಿಗೆ ಸಿಂದಗಿಯ ಪೌರ ಸನ್ಮಾನ ಮಾಡಬೇಕು, ಒಂದು ದಿನಾಂಕ ನಿಗದಿ ಮಾಡಿ ಅಂತ ನಿರ್ಣಯ ಮಾಡಿ ಅದರ ಪ್ರತಿಯನ್ನು ಕೊಟ್ಟು ಕಳಿಸಿದ್ರೆ ನಾನು ನಿಮ್ಗೆ ಸಾಫ್ಟ್ ಕಾಪಿ ಕೊಟ್ಟು ಕಳಿಸ್ತೀನಿ. ಆ ಹಿನ್ನೆಲೆ ಒಳಗೆ ನಾನು ಸಿಂದಗಿಯ ಪುರಸಭೆಗೂ ಕೂಡ ಕೃತಜ್ಞತೆಗಳನ್ನು ನಾನು ಸಲ್ಲಿಸುವಂಥ ಕೆಲಸ ಮಾಡ್ತೇನೆ. ಅದು ಕಾರ್ಯಕ್ರಮ ಇನ್ನೊಂದಾಗಲಿ. ಈಗ ತಕ್ಷಣಕ್ಕೆ ಇದೊಂದು ಭಾಸ್ಕರ, ಯಾಕಂದ್ರೆ ಡೈಲ್ಯೂಟ್ ಮಾಡೋದು ಬೇಡ ಅಂತೇಳಿ ಭಾಳ ಜನ ಕೇಳಿದ್ರು, ಸರ್ ಷಷ್ಠಿ ಪೂರ್ತಿ ಇದು ಗೌರವ, ಇದು ಪೌರ ಸನ್ಮಾನ ಬೇಡ ಬೇಡ ಬೇಡ, ಭಾಸ್ಕರಾಚಾರ್ಯ ಪ್ರಶಸ್ತಿಗೆ ಹೋಗಬೇಕಾಗಿರೋ ಸಂದೇಶ ಸ್ಪಷ್ಟವಾಗಿ ಹೋಗು. ಸೊ ಹಿಂಗಾಗಿ ನಾವು ಮೇಲಿಂದ ಮೇಲೆ ಇದು ಚರ್ಚೆ ಆಗುವಾಗ ಆಗಬೇಕು ಅನ್ನುವಂಥ ಹಿನ್ನೆಲೆ ಒಳಗೆ ಆ ಕಾರ್ಯಕ್ರಮ ಬೇರೆ ಮಾಡ್ತೇವೆ. ಮತ್ತೆ ಆ ವಿಷಯದ ಕುರಿತು ತಮ್ಮ ಬಳಿ ಬರ್ತೇವೆ, ನಿಮ್ಮ ಸಹಕಾರ ಇರಲಿ ಅನ್ನುವಂಥ ವಿನಂತಿಯನ್ನು ನಾನು ಕೂಡ ಮಾಡ್ತೇನೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।